ಹಲೋ. ನಾಗೇಶ್. ಮೋಟೋಲಾಗಿಗೆ ಫೋನಾ? Insta360 ಇದೆಯಲ್ಲ. ಓಕೆ, ಫೋನೇ ಬೇಕಾ? ಆ್ಯಂಡ್ರಾಯ್ಡಲ್ಲಿ ಅಷ್ಟು ಚೆನ್ನಾಗಿರೋದು ಯಾವುದೂ ಇಲ್ಲ. ಸೊ ನಿಮಗೆ ಒಳ್ಳೆ ಕ್ಲಾರಿಟಿ ಬೇಕು ಅಂತಂದರೆ ಐಫೋನ್ ತೊಗೊಂಬಿಡು. 3000 mAh ಏನೋ ಬ್ಯಾಟ್ರಿ ಕೆಪಾಸಿಟಿ ಇದೆ ಅನಿಸುತ್ತೆ. 3000 ಸಮಥಿಂಗು. ಏನು? ಬ್ಯಾಟ್ರಿ mAh ಕೆಪಾಸಿಟಿ ಕಡಿಮೆ ಇದ್ದರೆ ಒಳ್ಳೆ ಬ್ಯಾಟ್ರಿ ಲೈಫ್ ಬರಲ್ವಾ? ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನನ್ನ ಚಾನಲ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೆ. ನೀವು ನೋಡ್ತಾ ಇರೋರು ಯಾರಾದರೂ ಹೊಸಬ್ರಾಗಿದ್ದರೆ ಒಂದ್ಸರಿ ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ. ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ಚಾನಲಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ, ತಮ್ನೈಲ್ ನೋಡಿರ್ತೀರ. ವಿಚಾರ ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬ ಮೋಟೋಲಾಗ್ ಮಾಡಬೇಕು, ಸೊ ಒಂದು ಒಳ್ಳೆ ಕ್ಯಾಮ್ರಾ ಇರೋ ಫೋನ್ ಸಜೆಸ್ಟ್ ಮಾಡು ಅಂತ ಕೇಳ್ದ. Insta360 ತೊಗೊಬೋದಲ್ಲ ಅಂತ ಹೇಳಿ, ಏನಕ್ಕೆ ಬರೀ ಕ್ಯಾಮ್ರಾಗೆ ದುಡ್ಡು ಸುರಿಯೋದು, ಫೋನು ಅಷ್ಟು ಚೆನ್ನಾಗಿರೋದಿಲ್ಲ ನನ್ನ ಹತ್ರ, ಸೊ ಫೋನೇ ಸಜೆಸ್ಟ್ ಮಾಡು ಅಂತ ಹೇಳ್ದ. ನನಗನ್ಸೋ ಹಾಗೆ ಆ್ಯಂಡ್ರಾಯ್ಡಲ್ಲಿರೋ ಯಾವುದೇ ಫೋನ್ಗಳಲ್ಲೂ ಬ್ಯಾಕ್ ಸೈಡಲ್ಲಿರೋ ವೈಡರ್ ಲೆನ್ಸ್ದು ಕ್ಲಾರಿಟಿ ಅಷ್ಟು ಚೆನ್ನಾಗಿರಲ್ಲ, ವೀಡಿಯೋ ಮಾಡಿದ್ರೆ ಅಷ್ಟು ಕ್ವಾಲಿಟಿ ಬರಲ್ಲ ಅದರಲ್ಲಿ. ಸೊ ನಾನು ಐಫೋನ್ ತೊಗೊಂಬಿಡು ಅಂತ ಸಜೆಸ್ಟ್ ಮಾಡಿದೆ. ಅವನು ಒಂದೇ ಮಾತಿಗೆ ಹೇಳ್ದ, ಐಫೋನಾ? ಬ್ಯಾಟ್ರಿ ತುಂಬ ಸಣ್ಣದಿರುತ್ತಲ್ಲ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತಾ ಅಂತ ಹೇಳ್ದ. ನಿಜವಾಗ್ಲೂ ಹೌದಾ? ಬ್ಯಾಟ್ರಿ mAh ತುಂಬ ಕಡಿಮೆ ಇದ್ದರೆ ಬ್ಯಾಟ್ರಿ ಬ್ಯಾಕಪ್ ಬರಲ್ವಾ? ಯಾವ್ಯಾವ ಫ್ಯಾಕ್ಟ್ರ್ ತುಂಬ ಮ್ಯಾಟ್ರ್ ಆಗುತ್ತೆ ಒಳ್ಳೆ ಬ್ಯಾಟ್ರಿ ಲೈಫ್ ಬರಬೇಕು ಅಂತಂದರೆ, ಆ್ಯಂಡ್ ಫೋನಲ್ಲಿರೋ ಯಾವ್ಯಾವ ಕಾಂಪೋನೆಂಟ್ಸ್ ಮ್ಯಾಟ್ರ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ರಾಯ್ಡ್ ಬ್ಯಾಟ್ರಿ ಬ್ಯಾಕಪ್ ವರ್ಸಸ್ ಐಫೋನ್ ಬ್ಯಾಟ್ರಿ ಬ್ಯಾಕಪ್ ರಿಲೇಟೆಡ್ ಏನು ಮಾತಾಡೋಕ್ಕೆ ಹೋಗಲ್ಲ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾಕೆ ಐಫೋನ್ಸ್ಗಳಲ್ಲಿ ಬ್ಯಾಟ್ರಿ ಸೈಜ್ ತುಂಬ ಕಡಿಮೆ ಇರುತ್ತೆ ಅಂತ. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ರಿಯಲ್ ಟೆಕ್ ಜಿ ಅಂತಂದರೆ ನನ್ನ ಹೆಸರು ಗಣೇಶ್ ಅಂತ. ಮೊದಲನೇದಾಗಿ ನಾವು ಯೂಸ್ ಮಾಡೋ ಸ್ಮಾರ್ಟ್ಫೋನ್ಸಲ್ಲಿ ಬ್ಯಾಟ್ರಿ ಹೇಗೆ ಡಿಸೈನ್ ಆಗಿರುತ್ತೆ ಆ್ಯಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೇಜರ್ಲಿ ನಮ್ಮ ಫೋನ್ಸ್ಗಳಲ್ಲಿ ಲೀಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ಲೀಥಿಯಂ ಪಾಲಿಮರ್ ಬ್ಯಾಟ್ರೀಸ್ ಅಂತಲೂ ಬರುತ್ತೆ, ಬಟ್ ಅದು ತುಂಬ ಕಡಿಮೆ ಯೂಸ್ ಮಾಡೋದು. ನಿಮಗೆ ಗೊತ್ತಿರೋ ಹಾಗೆ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅಂತ ಇರುತ್ತೆ. ನಾವು ಫೋನ್ನ ಚಾರ್ಜ್ಗೆ ಹಾಕಿದಾಗ ಕ್ಯಾಥೋಡ್ ಟು ಆ್ಯನೋಡ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ, ಸೊ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಯೂಸ್ ಮಾಡ್ತಾ ಇದ್ದಾಗೆ ಆ್ಯನೋಡ್ ಟು ಕ್ಯಾಥೋಡ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ, ಸೊ ಚಾರ್ಜ್ ಖಾಲಿ ಆಗುತ್ತೆ. ಇವಾಗ ಮೇಯ್ನ್ ವಿಚಾರಕ್ಕೆ ಬರೋಣ. ನೀವೆಲ್ಲರೂ ಕೇಳಿರ್ತೀರ ಸ್ಮಾರ್ಟ್ಫೋನ್ಸ್ಗಳಲ್ಲಿ 5000 mAh ಬ್ಯಾಟ್ರಿ ಇರುತ್ತೆ, ಆ್ಯಂಡ್ ರೀಸೆಂಟಾಗಿ ಬರ್ತಾ ಇರೋ ಫೋನಲ್ಲಂತೂ 7000 10,000 mAh ಬ್ಯಾಟ್ರಿ ಕೆಪಾಸಿಟಿ ಇರೋದೆಲ್ಲ ಇವಾಗ ಆಲ್ರೆಡಿ ಬಂದಿದ್ದಾವೆ. ಆ್ಯಕ್ಚುಲಿ MAH ಅಂತ ಅಂದರೆ ಏನು? MAH ಅಂತಂದರೆ ಮಿಲಿ ಆ್ಯಂಪ್ ಆರ್ ಅಂತ. ಬಟ್ ಇದನ್ನು ನಾವು ಹೇಗೆ ಇಮ್ಯಾಜಿನ್ ಮಾಡ್ಬೋದು? ಜಸ್ಟ್ MAH ಅಂತಂದರೆ ನಮ್ಮ ಸ್ಮಾರ್ಟ್ಫೋನ್ಸಲ್ಲಿರೋ ಬ್ಯಾಟ್ರಿದು ಕೆಪಾಸಿಟಿ, ಓವರ್ ಆಲ್ ಕೆಪಾಸಿಟಿ. 5000 mAh ಅದಕ್ಕಿಂತ 6000 mAh ಅಲ್ಲಿ ತುಂಬ ಜಾಸ್ತಿ ಕೆಪಾಸಿಟಿ ಇರುತ್ತೆ. ನಂಬರ್ ಜಾಸ್ತಿ ಆದಂಗೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, MAH ಅಂತಂದರೆ ಜಸ್ಟ್ ಕೆಪಾಸಿಟಿ. ಈಗ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಬ್ಯಾಟ್ರಿ ಕನ್ಸಂಪ್ಷನ್ಸ್ ಹೇಗೆ ನಡೆಯುತ್ತೆ ಆ್ಯಂಡ್ ಎಲ್ಲ ಕಾಂಪೋನೆಂಟ್ಸ್ ಕೂಡ ಬ್ಯಾಟ್ರಿನ ಹೇಗೆ ಕನ್ಸ್ಯೂಮ್ ಮಾಡ್ತವೆ ಅಂತ ತಿಳ್ಕೊಳ್ಳೋಣ. ನಾವು ಯೂಸ್ ಮಾಡೋ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಮೇಯ್ನ್ ಬೋರ್ಡ್ ಅಂತಂದರೆ ಮದರ್ ಬೋರ್ಡ್. ಆ ಮದರ್ ಬೋರ್ಡ್ಗೆ ಫೋನಲ್ಲಿರೋ ಎಲ್ಲ ಕಾಂಪೋನೆಂಟ್ಸ್ ಕೂಡ ಕನೆಕ್ಟ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ. ಸೊ ಯಾವಾಗ ಕಾಂಪೋನೆಂಟ್ಸು ಪವರ್ನ ಕೇಳುತ್ತೆ ಆವಾಗ ಮದರ್ ಬೋರ್ಡ್ ಅದಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಡೈರೆಕ್ಟಾಗಿ ಕಾಂಪೋನೆಂಟ್ಸು ಬ್ಯಾಟ್ರಿಯಿಂದ ಯಾವುದೇ ಪವರ್ ಕನ್ಸ್ಯೂಮ್ ಮಾಡಲ್ಲ. ಬ್ಯಾಟ್ರಿಯಿಂದ ಮದರ್ ಬೋರ್ಡ್ಗೆ ಪವರ್ ಸಪ್ಲೈ ಆಗುತ್ತೆ, ಆ್ಯಂಡ್ ಮದರ್ ಬೋರ್ಡ್ ಯಾವ್ಯಾವ ಕಾಂಪೋನೆಂಟ್ಸ್ಗೆ ಎಷ್ಟೆಷ್ಟು ಬೇಕು ಅಂತ ನೋಡಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಹಾಗಾದರೆ ಒಳ್ಳೆ ಬ್ಯಾಟ್ರಿ ಲೈಫ್ ಬರಬೇಕು ಅಂತಂದರೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಅಂತ ಕೇಳಿದ್ರೆ 3 ಮೇಜರ್ ಫ್ಯಾಕ್ಟರ್ಸ್ ಇದೆ. ಒಂದು ಬ್ಯಾಟ್ರಿ ಸೈಜ್. ಇವಾಗ ಆಲ್ರೆಡಿ ನಮಗೆ ಬ್ಯಾಟ್ರಿ ಸೈಜ್ ಹೇಗೆ ನಾವು ಮೆಜರ್ ಮಾಡ್ತೀವಿ ಅಂತ ತಿಳ್ಕೊಂಡಾಯಿತು. ಈಗ ಮಿಕ್ಕಿದ ಎರಡಿದೆ. ಇದೆರಡು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಜಸ್ಟ್ ಬ್ಯಾಟ್ರಿ ಸೈಜ್ ಮಾತ್ರ ಮ್ಯಾಟ್ರ್ ಆಗಲ್ಲ. ಒಂದು ಹಾರ್ಡ್ವೇರ್ ಎಫಿಷಿಯನ್ಸಿ, ಇನ್ನೊಂದು ಸಾಫ್ಟ್ವೇರ್ ಆಪ್ಟಿಮೈಸೇಷನ್. ಈಗ ಫಸ್ಟು ಹಾರ್ಡ್ವೇರ್ ಎಫಿಷಿಯನ್ಸಿ ಏನಂತ ನೋಡೋಣ. ನಿಮ್ಮ ಫೋನಲ್ಲಿ ಯೂಸ್ ಮಾಡಿರೋ ಕಾಂಪೋನೆಂಟ್ಸ್ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಎಫಿಷಿಯೆಂಟಾಗಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಫೋನಲ್ಲಿರೋ ಎಲ್ಲ ಕಾಂಪೋನೆಂಟ್ಸ್ಗಿಂತ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡೋ ಕಾಂಪೋನೆಂಟ್ ಅಂತಂದರೆ ಪ್ರೊಸೆಸರ್. ನೀವು ಒಂದು ಫೋನ್ ತೊಗೊಬೇಕಾದ್ರೆ ಅಲ್ಲಿ ಯಾವ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೊಸೆಸರ್ ಬಂದು ಎಷ್ಟು ನ್ಯಾನೋಮೀಟರ್ ಟೆಕ್ನಾಲಜಿಲಿ ಬಿಲ್ಡ್ ಆಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ 2-3 ನ್ಯಾನೋಮೀಟರ್ ಟೆಕ್ನಾಲಜಿಲಿ ಬಿಲ್ಡ್ ಆಗಿದೆ ಒಂದು ಪ್ರೊಸೆಸರ್ ಅಂದರೆ ತುಂಬ ಕಡಿಮೆ ಬ್ಯಾಟ್ರಿ ಕನ್ಸಂಪ್ಷನ್ ಮಾಡುತ್ತೆ. 11-12 ನ್ಯಾನೋಮೀಟರ್ ಟೆಕ್ನಾಲಜಿಲಿ ಬಿಲ್ಡ್ ಆಗಿದೆ ಅಂದರೆ ತುಂಬ ಜಾಸ್ತಿ ಪವರ್ ಕನ್ಸಂಪ್ಷನ್ ಮಾಡುತ್ತೆ. ಸೊ ಬ್ಯಾಟ್ರಿ ಲೈಫ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಎರಡನೇದಾಗಿ ಡಿಸ್ಪ್ಲೇ ಬರುತ್ತೆ.
LCD ಡಿಸ್ಪ್ಲೇಗಳೆಲ್ಲ ತುಂಬ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇತ್ತು, ಬಟ್ ಇವಾಗ ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನು. ಅಮೋಲೆಡ್ ಡಿಸ್ಪ್ಲೇ ಯೂಸ್ ಮಾಡ್ತಾರೆ. ಅಮೋಲೆಡ್ ಡಿಸ್ಪ್ಲೇಲೂ ಕೂಡ ನೀವು ಯೂಸ್ ಮಾಡ್ತಿರೋ ಅಮೋಲೆಡ್ ಡಿಸ್ಪ್ಲೇಯಲ್ಲಿ LTPO ಸಪೋರ್ಟ್ ಇದೆಯಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವಾಗ ಬರ್ತಿರೋ ಡಿಸ್ಪ್ಲೇಸ್ಗಳೆಲ್ಲ ಹೈ ರಿಫ್ರೆಶ್ ರೇಟ್ ಇರುತ್ತೆ. LTPO ಡಿಸ್ಪ್ಲೇ ಆದರೆ ಏನು ಮಾಡುತ್ತೆ ಅಂತಂದರೆ, ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ, ಗೇಮ್ ಆಡ್ತಾ ಇದ್ದೀರಾ ಅಥವಾ ಸ್ಕ್ರೋಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದ್ರದ್ದು ರಿಫ್ರೆಶ್ ರೇಟ್ನ ಅದೇ ಸ್ವಿಚ್ ಮಾಡ್ಕೊಳ್ಳುತ್ತೆ. 1 to ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ನಿಮ್ಮ ಫೋನಲ್ಲಿ ಅಷ್ಟು ರಿಫ್ರೆಶ್ ರೇಟ್ವರೆಗೂ ಅದು ಸ್ವಿಚ್ ಮಾಡ್ತಾ ಇರುತ್ತೆ. ಸೊ ಬ್ಯಾಟ್ರಿ ಕನ್ಸಂಪ್ಷನ್ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಮೂರನೇದಾಗಿ ನೆಟ್ವರ್ಕ್ ಬರುತ್ತೆ. ನಿಮ್ಮ ಫೋನಲ್ಲಿ ಯೂಸ್ ಮಾಡಿರೋ ನೆಟ್ವರ್ಕ್ ಮಾಡೆಮ್ ಯಾವುದೋ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಎಷ್ಟು ಪವರ್ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದು ಅಷ್ಟು ಮ್ಯಾಟ್ರ್ ಆಗುತ್ತೆ. ಸೊ ಫೋನ್ ತೊಗೊಬೇಕಾದ್ರೆ ನೋಡಿ ಅದರಲ್ಲಿ ಯೂಸ್ ಮಾಡಿರೋ ನೆಟ್ವರ್ಕ್ಸ್ ಮಾಡೆಮ್ ಲೇಟೆಸ್ಟ್ ವರ್ಷನ್ ಆಗಿದೆಯಾ ಆ್ಯಂಡ್ ತುಂಬ ಎಫಿಷಿಯೆಂಟಾಗಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತಾ ಅಂತ ನೋಡ್ಕೊಬೇಕು. ಇದೇ ಥರ ಫೋನಲ್ಲಿರೋ ಎಲ್ಲ ಕಾಂಪೋನೆಂಟ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಗುಡ್ ಕಾಂಪೋನೆಂಟ್ಸ್ ಇದ್ದರೆ ತುಂಬ ಎಫಿಷಿಯೆಂಟಾಗಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡುತ್ತೆ, ಎಲ್ಲೂ ಅನ್ನೆಸರಿಯಾಗಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಮೂರನೇ ಫ್ಯಾಕ್ಟರ್ ಅಂತ ಅಂದರೆ ಸಾಫ್ಟ್ವೇರ್ ಆಪ್ಟಿಮೈಸೇಷನ್. ಇದು ಎಷ್ಟೇ ಒಳ್ಳೆ ಕಾಂಪೋನೆಂಟ್ಸ್ ಇರೋ ಫೋನ್ ತೊಗೊಂಡ್ರೂ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಕೆಲವೊಂದು ಕಂಪ್ನಿಗಳು ಏನು ಮಾಡ್ತವೆ ಅಂತಂದರೆ ಒಳ್ಳೆ ಹಾರ್ಡ್ವೇರ್ಸ್ ಕೊಟ್ಟಿರ್ತವೆ, ಬಟ್ ಆ ಹಾರ್ಡ್ವೇರ್ಸ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳೋ ಥರ ಆಲ್ಗರಿದಮ್ ಇರೋ OSನ ಕೊಟ್ಟಿರಲ್ಲ. ಸೊ OS ಆಪ್ಟಿಮೈಸೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಗಿದೆ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಬರಬೇಕು ಅಂತಂದರೆ ಯಾವ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಅಂತ. ಜಸ್ಟ್ ಒಂದು ದೊಡ್ಡ ಬ್ಯಾಟ್ರಿ ಮಾತ್ರಕ್ಕೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಯೂಸ್ ಮಾಡಿರೋ ಕಾಂಪೋನೆಂಟ್ಸ್ ಮತ್ತು OS ಸಪೋರ್ಟ್ ಹೇಗೆ ಕೊಡುತ್ತೆ ಕಂಪ್ನಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೊಬೇಕು ಅಂತಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಅಥವಾ ಕಾಲೇಜ್ ಡೇಸಲ್ಲಿ ನಾವು ನೋಡೇ ಇರ್ತೀವಿ. ಎಕ್ಸಾಮ್ ಅಂತ ಬಂದರೆ ಕೆಲವರು ನೈಟ್ ಪೂರ್ತಿ ಕೂತ್ಕೊಂಡು ಓದ್ತಾ ಇರ್ತಾರೆ, ಬಟ್ ಇನ್ನು ಕೆಲವರು ಏನು ಓದ್ತಾನೆ ಇರಲ್ಲ, ಬಟ್ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇರ್ತಾರೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಅವ್ರ ಆಪ್ಟಿಮೈಸೇಷನ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಲೈಕ್ ಎಷ್ಟು ಬೇಗ ಅವರು ವಿಷಯನ ಗ್ರಾಸ್ಪ್ ಮಾಡ್ತಾರೆ. ಸ್ಮಾರ್ಟ್ ಫೋನ್ಸ್ಗೆ ಬಂದರೆ ಕಾಂಪೋನೆಂಟ್ಸ್ ಎಷ್ಟು ಎಫಿಷಿಯೆಂಟಾಗಿ ಪವರ್ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಬೇಕು. ಆ್ಯಂಡ್ ಹೇಗೆ OS ಆಪ್ಟಿಮೈಸ್ಡ್ ಆಗಿರುತ್ತೆ ಅಂತ ನೋಡ್ಕೊಬೇಕಾಗತ್ತೆ. ಆ್ಯಂಡ್ ಇನ್ನು ಮುಂದೆ ನೀವಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಬೇಕು ಅಂತಂದರೆ ಯಾವುದೆಲ್ಲ ಕಾಂಪೋನೆಂಟ್ಸ್ನ ನೋಡ್ಕೊಬೇಕು, ಏನೇನೆಲ್ಲ ಫ್ಯಾಕ್ಟರ್ ಮ್ಯಾಟ್ರ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಸುಮ್ಮನೆ ಹೈಪ್ ಜೊತೆ ಹೋಗ್ಬೇಡಿ. ಈ ಬ್ರ್ಯಾಂಡಲ್ಲಿ ಆ ಫೀಚರ್ ಇದೆ, ಈ ಫೀಚರ್ ಇದೆ ಅಂತ. ಅವ್ರು ನಿಮ್ಗೆ ಹೇಗೆ OS ಸಪೋರ್ಟ್ ಕೊಡ್ತಾರೆ ಆ್ಯಂಡ್ ಹೇಗೆ ಆಪ್ಟಿಮೈಸ್ ಮಾಡಿರ್ತಾರೆ OSನ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇತ್ತೀಚೆಗೆ ಬರ್ತಾ ಇದ್ದಾವೆ 7000 mAh 10,000 mAh. ಸುಮ್ಮನೆ ಹೈಪ್ ಮಾಡಿ 10,000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ ಅಂತ ಫೋನ್ ತೊಗೊಳಕ್ಕೆ ಹೋಗ್ಬಿಡಿ. ಅವ್ರು ಹೇಗೆ ಆಪ್ಟಿಮೈಸ್ ಮಾಡಿರ್ತಾರೆ, ಅಲ್ಲಿ ಯೂಸ್ ಮಾಡಿರೋ ಕಾಂಪೋನೆಂಟ್ಸ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ವಿಚಾರಗಳನ್ನ ತೊಗೊಂಡು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇದೇ ಬ್ಯಾಟ್ರಿ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಈ ವಿಚಾರನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋನ ಕೂಡ ಶೇರ್ ಮಾಡಿ. 1 minute. ಹಲೋ, ಹೇಳು ನಾಗೇಶ್. ಬ್ಯಾಟ್ರಿ ಕಡಿಮೆ ಇದ್ರೂ ಪರವಾಗಿಲ್ಲ, ಐಫೋನೇ ತೊಗೊತೀಯಾ? ಓಕೆ ಫೈನ್. ಬಂದೆ ಇಲ್ಲೇ ಇದ್ದೆ. 1 ನಿಮಿಷ. ಎಲ್ಲನೂ ಹೇಳಿದೆ, ಆದರೂ ಏನೋ ಒಂದು ಮಿಸ್ ಆಗಿದೆ ಅಂತ ಅನಿಸ್ತಾ ಇತ್ತು. ಖುಷಿಯಾಗಿರೋದು ಮರಿಬೇಡಿ. You shouldn't say that.